ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿ ತಯಾರಿ ಮಾಡಬೇಕಾಗಿರ್ತಕ್ಕಂತಹ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕೆಲವೊಂದಷ್ಟು ಪರಿಕಲ್ಪನೆಗಳು ಮತ್ತು ಅವುಗಳನ್ನು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಮತ್ತು ಕೆಲವೊಂದಷ್ಟು ವಿಷಯಗಳು ಏನು ಮರೆತು ಹೋಗಿರ್ತಕ್ಕಂಥ ವಿಷಯಗಳಿವೆ, ಅವುಗಳನ್ನು ಪುನರ್ಮನನ ಮಾಡ್ತಕ್ಕಂತಹ ಕಾರ್ಯವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ವಿಷಯವನ್ನು ಮನನ ಮಾಡಿಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿದ್ಯುತ್ ಶಕ್ತಿ ಪಾಠದ ಕೆಲವೊಂದಷ್ಟು ವಿಷಯಗಳನ್ನು ಮತ್ತು ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರತಕ್ಕಂತಹ ಕೆಲವೊಂದಷ್ಟು ಪರಿಕಲ್ಪನೆಗಳನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳತಕ್ಕಂತಹ ಕೆಲಸವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡೋಣ. ಸೊ ಇಲ್ಲಿವರೆಗೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ಮಕ್ಕಳೇ, 2025ರ ವಾರ್ಷಿಕ ಪರೀಕ್ಷೆಗೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ನಾವು ಯಾವ್ಯಾವ ವಿಷಯಗಳ ಬಗ್ಗೆ ಹೆಚ್ಚಿನ ಫೋಕಸನ್ನು ಮಾಡಬೇಕು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಮತ್ತು ನೀವು ಈ ಪಾಠವನ್ನು ಮಾಡುವ ಸಂದರ್ಭದಲ್ಲಿ ಮರೆತಿರತಕ್ಕಂತಹ ಏನಿವೆ ಅವುಗಳನ್ನು ಪುನರ್ಮನನ ಮಾಡುವಂಥ ಕೆಲಸವನ್ನು ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಮೊದಲನೇ ಪರಿಕಲ್ಪನೆ ಏನು ಅಂತಂದರೆ ವಿದ್ಯುತ್ ಪ್ರವಾಹ. ಸೊ ವಿದ್ಯುತ್ ಪ್ರವಾಹದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆ ಏನು ಅಂತಂದರೆ ವಿದ್ಯುತ್ ಪ್ರವಾಹ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ವಿದ್ಯುತ್ ಆವೇಶಗಳ ಪ್ರವಹಿಸುವಿಕೆಯ ದರವನ್ನು ನಾವು ವಿದ್ಯುತ್ ಪ್ರವಾಹ ಅಂತೇಳಿ ಕರಿತೀವಿ. ಸೊ ವಿದ್ಯುತ್ ಪ್ರವಾಹದ ಸೂತ್ರ I = Q/T. ಸೊ ಈ ಸೂತ್ರವನ್ನು ಆಧರಿಸಿ ಬಿಡಿಸಬಹುದಂಥ ಲೆಕ್ಕಗಳ ಮೇಲೆ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಆವೇಶಗಳ ಪ್ರಮಾಣವನ್ನು ನೀಡಲಾಗಿರುತ್ತೆ, ಎಷ್ಟು ಸಮಯದಲ್ಲಿ ಆ ಆವೇಶಗಳು ಹರಿಯುತ್ತವೆ ಅನ್ನೋದನ್ನು ನೀಡಲಾಗಿರುತ್ತೆ. ಸೊ ವಿದ್ಯುತ್ ಪ್ರವಾಹವನ್ನು ಲೆಕ್ಕಿಸಿ ಅಂತ ಕೇಳಿದಾಗ ಈ I = Q/T ಅನ್ನುವಂತಹ ಸೂತ್ರವನ್ನು ಬಳಸಿ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬಹುದಾಗುತ್ತೆ. ಸೊ ಇನ್ನು ಇದೇ ಅಂಶದಲ್ಲಿ ವಿದ್ಯುತ್ ಪ್ರವಾಹದ ಏಕಮಾನದ ಬಗ್ಗೆಯೂ ಸಹ ಕೇಳಬಹುದಾಗಿದೆ. ಸೊ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ವಿದ್ಯುತ್ ಪ್ರವಾಹದ ಏಕಮಾನ ಡ್ಯಾಶ್ ಅಂತ ಪ್ರಶ್ನೆ ಕೇಳಿ ಸೊ ಕೂಲಮ್, ಆಂಪಿಯರ್, ವೋಲ್ಟ್ ಮೇಲಿನ ಯಾವುದೂ ಅಲ್ಲ, ಹೀಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಈ ಪಾಠದಲ್ಲಿ ಬರುವಂತಹ ಭೌತ ಪರಿಮಾಣಗಳು ಮತ್ತು ಅವುಗಳ ಏಕಮಾನಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಅತಿ ಮುಖ್ಯವಾಗಿರುತ್ತೆ. ಸೊ ಮುಂದಿನ ಅಂಶ ವಿದ್ಯುತ್ ಆವೇಶದ SI ಏಕಮಾನ ಏನಂತಂದರೆ ಕೂಲಮ್. ನೋಡಿರಿ, ಸೊ ಈಗ ಇದೇ ಹೇಳಿದೆ, ಯಾವ್ಯಾವ ಪಾಠದಲ್ಲಿ ಬರ್ತಕ್ಕಂತಹ ಭೌತ ಪರಿಮಾಣಗಳಿವೆ ಅವುಗಳ ಏಕಮಾನಗಳನ್ನು ನೆನಪಿಟ್ಟುಕೊಳ್ಳೋದು ಅತಿ ಅವಶ್ಯಕವಾಗಿದೆ. ಸೊ ಒಂದು ಕೂಲಮ್ ಅಂತಂದರೆ ಎಷ್ಟಪ್ಪ ಅಂತಂದ್ರೆ 6×10⁻18 ಇಲೆಕ್ಟ್ರಾನ್ಗಳಿಗೆ ಸಮ. ಸೊ ಅದೇ ರೀತಿಯಾಗಿ ಒಂದು ಆಂಪಿಯರ್ ಇದರ ಅರ್ಥವೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದಾಗಿದೆ. ಸೊ ಒಂದು ಸೆಕೆಂಡಿಗೆ ಒಂದು ಕೂಲಮ್ ಆವೇಶದ ಹರಿವನ್ನು ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ವಿದ್ಯುತ್ ಪ್ರವಾಹ ದರವನ್ನು ಏನಂತಾರಪ್ಪ ಅಂತಂದ್ರೆ ಒಂದು ಆಂಪಿಯರ್ ಅಂಥೇಳಿ ಕರೀತಾರೆ. ಇನ್ನು ಈ ವಿದ್ಯುತ್ ಪ್ರವಾಹನ ಅಳೆಯಲು ಬಳಸುವ ಉಪಕರಣಕ್ಕೆ ಏನಂತಾರಂದ್ರೆ ಅಮೀಟರ್ ಅಂಥೇಳಿ ಕರೀತಾರೆ. ಇದು ಸಹ ಬಹಳಷ್ಟು ಇಂಪಾರ್ಟೆಂಟ್. ಈ ಅಮೀಟರನ್ನು ಯಾವಾಗಲೂ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಹೌದಾ? ಸೊ ಈ ಎಲ್ಲ ಅಂಶಗಳು ಈ ಪಾಠದಲ್ಲಿ ಅತಿ ಮುಖ್ಯವಾಗಿರುತ್ತವೆ. ಇನ್ನು ವಿದ್ಯುತ್ ಮಂಡಲದ ರೇಖಾನಕ್ಷೆ ನೋಡ್ರಿ. ಸೊ ವಿದ್ಯುತ್ ಮಂಡಲದ ರೇಖಾನಕ್ಷೆ ಬಿಡಿಸಿ ಅದರಲ್ಲಿ ವಿದ್ಯುತ್ ಬಲ್ಬು, ಆಮಿಟರು, ಪ್ಲಗ್ ಕೀ, ಶುಷ್ಕ ಕೋಶ ಇವೆಲ್ಲವುಗಳನ್ನು ಒಳಗೊಂಡಿರುವಂಥ ಒಂದು ವಿದ್ಯುತ್ ಮಂಡಲವನ್ನು ರಚಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯುತ್ ಮಂಡಲ ಎಂದರೇನು ಅನ್ನುವಂಥ ಕೇಳುವಂಥ ಪ್ರಶ್ನೆಯೂ ಇದೆ. ಸೊ ವಿದ್ಯುತ್ ಮಂಡಲ ಅಂದರೆ ವಿದ್ಯುತ್ ಆವೇಶಗಳ ಹರಿವಿಗೆ ಮಾಡಿಕೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ವಿದ್ಯುತ್ ಮಂಡಲ ಅಂಥೇಳಿ ಕರಿತೀವಿ. ಇನ್ನು ವಿಭವಾಂತರದ ಅರ್ಥವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ವಿಭವಾಂತರ ಅಂತಂದರೆ ಒಂದು
ವಿದ್ಯುತ್ ಮಂಡಲದಲ್ಲಿ ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಏಕಮಾನ ಧನ ಆವೇಶವನ್ನು ಅಥವಾ ಏಕಮಾನ ಆವೇಶವನ್ನು ಆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಮಾಡುವ ಕೆಲಸವನ್ನು ವಿಭವಾಂತರ ಅಂಥೇಳಿ ಕರಿತೀವಿ. ಇಲ್ಲಿ ವಿಭವಾಂತರದ ಏಕಮಾನ ಏನಂತಂದ್ರೆ ವೋಲ್ಟ್. ಇದರ ಸೂತ್ರ V=W/Q ಕ್ಯೂ ಅಂತ. ಅಂದರೆ ಒಂದು ಏಕಮಾನ ಆವೇಶವನ್ನು ಅಂದರೆ ಕ್ಯೂವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆದ ಕೆಲಸ W ವಿಭವಾಂತರ ಅಂತೇಳಿ ಕರಿತೀವಿ. ಇನ್ನು ಇದೇ ವಿಷಯದಲ್ಲಿ ಮತ್ತೊಂದು ಕೇಳುವಂಥ ಪ್ರಶ್ನೆ ಏನಂತಂದರೆ 1 ವೋಲ್ಟ್ ವಿಭವಾಂತರ ಹಾಗಂದರೆ ಏನು, ಅದರ ಅರ್ಥ ಏನು ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಒಂದು ಕೂಲಂಬ್ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೂಲ್ ಕೆಲಸ ಆದರೆ ಅದಕ್ಕೆ 1 ವೋಲ್ಟ್ ವಿಭವಾಂತರ ಅಂಥೇಳಿ ಕರಿತೀವಿ. ಇನ್ನು ವಿಭವಾಂತರವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತಂದ್ರೆ ವೋಲ್ಟ್ ಮೀಟರ್. ಅದೇ ನೋಡಿರಿ, ಅಮೀಟರು, ವೋಲ್ಟ್ ಮೀಟರು ಇವೆಲ್ಲವುಗಳನ್ನು ನಾವು ನೆನಪಿಟ್ಕೊಳ್ಬೇಕು. ಇದನ್ನು ಮಂಡಲದಲ್ಲಿ ಯಾವಾಗಲೂ ಹೆಂಗೆ ಜೋಡಿಸ್ಬೇಕಪ್ಪ ಅಂತಂದ್ರೆ ಸಮಾಂತರವಾಗಿ ಜೋಡಿಸ್ಬೇಕು. ನೋಡಿರಿ, ಇದಾಗ ಅಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ಬೇಕು ಮಂಡಲದಲ್ಲಿ ಅಂತ ಹೇಳಿದ್ವಿ. ಈ ವೋಲ್ಟ್ ಮೀಟರನ್ನು ನಾವು ಸಮಾಂತರ ಕ್ರಮದಲ್ಲಿ ಜೋಡಿಸಬೇಕು. ಇನ್ನು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸ್ತಕ್ಕಂತಹ ಚಿಹ್ನೆಗಳಿವೆ ಪುಸ್ತಕದಲ್ಲಿ, ಇವು ಬಹಳಷ್ಟು ಇಂಪಾರ್ಟೆಂಟ್. ಈ ಚಿಹ್ನೆಗಳು ಏನಿದಾವಪ್ಪ ಅಂತಂದರೆ ಶುಷ್ಕ ಕೋಶದ ಚಿಹ್ನೆಯನ್ನು ಬಿಡಿಸಿ 2 ಅಥವಾ 3 ಶುಷ್ಕ ಕೋಶಗಳನ್ನು ಸೇರಿಸ್ತಕ್ಕಂತಹ ಒಂದು ಚಿಹ್ನೆಯನ್ನು ರಚಿಸಿ ಅನ್ನೋಂಥ ಕೇಳುವ ಪ್ರಶ್ನೆ ಇರುತ್ತೆ. ರಿಯೋಸ್ಟ್ಯಾಟನ್ನು ಸೂಚಿಸುವಂಥ ಚಿಹ್ನೆಯನ್ನು ಬಿಡಿಸ್ರಿ ಅನ್ನುವಂತಹ ಪ್ರಶ್ನೆ ಕೇಳಬಹುದು. ಅಥವಾ ಚಿತ್ರವನ್ನು ಕೊಡ್ತಾರೆ, ಚಿತ್ರವನ್ನು ಕೊಟ್ಟ ಈ ಚಿತ್ರ ಮಂಡಲದ ಯಾವ ಚಿಹ್ನೆಯನ್ನು ಸೂಚಿಸುತ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೇರ್ಪಡೆ ಇಲ್ಲದ ದಾಟಿದ ತಂತಿ, ಹೌದಾ? ಇಂತಹ ಅನೇಕ ಚಿಹ್ನೆಗಳಿವೆ. ಮಕ್ಕಳು ಆ ಚಿಹ್ನೆಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಇವೆ. ಇನ್ನು ನೆಕ್ಸ್ಟ್ ಬರುತ್ತೆ ಈ ಪಾಠದಲ್ಲಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂತಹ ಅಂಶ. ಅದು ಏನಂತಂದರೆ ಓಮ್ನ ನಿಯಮ, ಹೌದಾ? ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನು ಓಮ್ನ ನಿಯಮ ಅಂಥೇಳಿ ಕರಿತೀವಿ. ಈ ಓಮ್ನ ನಿಯಮದ ಸೂತ್ರ ಏನಂತಂದ್ರೆ V=IR. ಈ ಸೂತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ವಿ ಯಾವಾಗಲೂ ಐಗೆ ನೇರ ಅನುಪಾತದಲ್ಲಿರುತ್ತದೆ, ಹೌದಾ? ವಿ ಐಗೆ ನೇರ ಅನುಪಾತದಲ್ಲಿರುತ್ತೆ. ಅಂದ್ರೆ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಂದರೆ ವಿಭವಾಂತರವನ್ನು ಹೆಚ್ಚಿಸಿದಂತೆ ವಿದ್ಯುತ್ ಪ್ರವಾಹವು ಸಹ ಏನಾಗುತ್ತೆ, ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದು ಓಮ್ನ ನಿಯಮವನ್ನು ಸೂಚಿಸುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಏನಂತಂದ್ರೆ ರೋಧದ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ರೋಧದ ಅರ್ಥ ಏನು ಅಥವಾ ರೋಧ ಎಂದರೇನು ಪ್ರಶ್ನೆ ಕೇಳ್ಬೋದು. ರೋಧ ಅಂತಂದರೆ ಆವೇಶಗಳ ಹರಿವಿಗೆ ಅಡ್ಡಿಯನ್ನು ಉಂಟು ಮಾಡುವಂತಹ ವಾಹಕ ವಸ್ತುವಿನ ಸ್ವಭಾವವನ್ನು ರೋಧ ಅಂಥೇಳಿ ಕರಿತೀವಿ. ಈ ರೋಧದ ಏಕಮಾನ ಓಮ್, ಹೌದಾ? ಅದೇ ರೀತಿಯಾಗಿ 1 ಓಮ್ ರೋಧ ಹಾಗೆಂದರೇನು ಅಥವಾ ಅದರ ಅರ್ಥ ಏನು ಅಂತ ಕೇಳ್ಬೋದು. ವಾಹಕದ 2 ತುದಿಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿದ್ದು ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿದಾಗ ಆಗ ರೋಧ ಎಷ್ಟಪ್ಪ ಅಂತಂದ್ರೆ 1 ಓಮ್ ಆಗುತ್ತೆ ಅನ್ನುವಂಥದ್ದು. ಇನ್ನು ರೋಧಕ್ಕೂ ಮತ್ತು ವಿದ್ಯುತ್ ಪ್ರವಾಹಕ್ಕೂ ಎಂತಹ ಸಂಬಂಧ ಇದೆ ಅಂತಂದರೆ ವಿಲೋಮ ಸಂಬಂಧವಿದೆ. ಅಂದರೆ ರೋಧ ಹೆಚ್ಚಿದಂತೆ ನೋಡ್ರಿ, ರೋಧ ಯಾವಾಗ ಹೆಚ್ಚಾಗ್ತದೆ ಆವಾಗ ವಿದ್ಯುತ್ ಪ್ರವಾಹ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ರೋಧವು ಹೆಚ್ಚಿದಂತೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ. ಆರ್ ಹೆಚ್ಚಾದಂಗೆ ಐ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ. ಇನ್ನು ಯಾವಾಗ ರೋಧ ಕಡಿಮೆ ಆಗುತ್ತೆ ವಿದ್ಯುತ್ ಪ್ರವಾಹ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಆದ್ದರಿಂದ ರೋಧ ಮತ್ತು ವಿದ್ಯುತ್ ಪ್ರವಾಹ ಎಂಥ ಸಂಬಂಧದಲ್ಲಿವೆ ಅಂತಂದರೆ ವಿಲೋಮ ಸಂಬಂಧದಲ್ಲಿವೆ. ಒಂದು ಹೆಚ್ಚಾದರೆ ಇನ್ನೊಂದು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಇನ್ನು ಬದಲಾಯಿಸಬಹುದಾದ ರೋಧ ಅಂತ ನೀಡಲಾಗಿದೆ. ಬದಲಾಯಿಸಬಹುದಾದ ರೋಧ ಅಂತಂದರೆ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸ್ತಕ್ಕಂಥದ್ದನ್ನು ಬದಲಾಯಿಸಬಹುದಾದ ರೋಧ ಅಂತೇಳಿ ಕರಿತೀವಿ. ಇದನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ಸಾಧನವನ್ನು ನಾವು ಏನಂತೀವಪ್ಪ ಅಂದ್ರೆ ರಿಯೋಸ್ಟ್ಯಾಟ್ ಅಂತೇಳಿ ಕರಿತೀವಿ. ರಿಯೋಸ್ಟ್ಯಾಟ್ RH ಅಂತಕ್ಕಂಥ ಸಂಖ್ಯೆಯಿಂದ ಸೂಚಿಸ್ತೀವಿ. ರಿಯೋಸ್ಟ್ಯಾಟ್ ಏನು ಮಾಡ್ತೈತೆ ಅಂತಂದ್ರೆ ವಿಭವಾಂತರದ ಮೂಲವನ್ನು ಬದಲಾಯಿಸದೆ
ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸ್ತದೆ. ವಿದ್ಯುತ್ ಪ್ರವಾಹ ಎಷ್ಟು ಬೇಕಲ್ಲ ಅಷ್ಟನ್ನು ಹರಿಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಸಾಧನ ಅದು. ಇನ್ನು ನೆಕ್ಸ್ಟ್ ಇದರಲ್ಲೇ ಬರುತ್ತೆ ಏನಂತಂದರೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಅನ್ನುವಂಥದ್ದು. ಸೊ ಎಕ್ಸಾಮ್ದಲ್ಲಿ ಕೇಳಬಹುದಾದಂತಹ ಅತಿ ಮುಖ್ಯವಾದಂತಹ ಇನ್ನೊಂದು ಅಂಶ ಇದು. ಈ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳಲ್ಲಿ ಮೊದಲನೇ ಅಂಶ ಏನಂತಂದರೆ ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ವಾಹಕದ ತಾಪ. ಈ 4 ಅಂಶಗಳು ವಾಹಕದ ರೋಧ ಅವಲಂಬಿಸಿರತಕ್ಕಂಥ ಅಂಶಗಳಾಗಿವೆ. ಇದ್ರ ಮೇಲೆ ಎಕ್ಸಾಮ್ದಲ್ಲಿ ಪ್ರಶ್ನೆ ಕೇಳ್ಬೋದು. ಹೆಂಗೆ ಕೇಳ್ಬೋದಪ್ಪ ಅಂತಂದ್ರೆ ವಾಹಕದ ಉದ್ದ ಎಲ್ ಐತಲ್ಲ ಇದು ಹೆಚ್ಚಾದಂಗೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಅನ್ನೋಂಥ ಪ್ರಶ್ನೆ. ನೋಡ್ರಿ ಇದಕ್ಕೆಲ್ಲ ನಾವು ಕ್ಲಿಯರಿಫಿಕೇಶನ್ ಕೊಡ್ತಾ ಹೋಗೋಣ. ವಾಹಕದ ಉದ್ದ ಇದೆಯಲ್ಲ ಅದು ವಾಹಕದ ಉದ್ದ ಹೆಚ್ಚಾದಂಗೆ ವಿದ್ಯುತ್ ಪ್ರವಾಹ ಏನಾಗುತ್ತೆ ಕಡಿಮೆ ಆಗುತ್ತೆ. ಇನ್ನು ವಾಹಕದ ಉದ್ದ ಕಡಿಮೆ ಇತ್ತಂತಂದ್ರೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ. ಇನ್ನು ವಾಹಕದ ಅಡ್ಡ ಕೊಯ್ತಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಾಹಕದ ದಪ್ಪ ಇದೆಯಲ್ಲ ಆ ವಾಹಕದ ದಪ್ಪ ಹೆಚ್ಚಿದಂತೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ. ವಾಹಕದ ದಪ್ಪ ಕಡಿಮೆ ಆದಂತೆ ವಾಹಕದ ದಪ್ಪ ಕಡಿಮೆ ಆದಂತೆ ಆವೇಶಗಳ ಹರಿವಿಗೆ ಹೆಚ್ಚಿನ ಅಡ್ಡಿ ಉಂಟಾಗಿ ವಿದ್ಯುತ್ ಪ್ರವಾಹ ಆಟೋಮೆಟಿಕ್ ಆಗಿರಂತೆ ಕಡಿಮೆ ಆಗುತ್ತೆ. ಇನ್ನು ವಸ್ತುವಿನ ಪ್ರಾಕೃತಿಕ ಗುಣ ಅಂದರೆ ಬೇರೆ ಬೇರೆ ವಾಹಕ ವಸ್ತುಗಳಿರ್ತವೆ. ಅಂದ್ರೆ ತಾಮ್ರದ ವಾಹಕ ತಂತಿ ಇರ್ಬೋದು, ಬೆಳ್ಳಿಯ ವಾಹಕ ತಂತಿ ಇರ್ಬೋದು. ಆ ಎರಡೂ ವಸ್ತುಗಳ ಗುಣ ಏನಿದೆ ಅದು ಬೇರೆ ಬೇರೆಯಾಗಿರುವುದರಿಂದ ಅವುಗಳು ತಮ್ಮ ಮೂಲಕ ಹರಿಯಬಹುದಾದಂತಹ ಆವೇಶಗಳ ಹರಿವಿಗೆ ಬೇರೆ ಬೇರೆ ರೀತಿಯಾದಂತಹ ಅಡ್ಡಿಯನ್ನು ಉಂಟು ಮಾಡುತ್ತೆ. ಅಂದರೆ ಬೆಳ್ಳಿ ಏನಿದೆ ವಿದ್ಯುತ್ ಪ್ರವಾಹ ಅಥವಾ ವಿದ್ಯುತ್ ಆವೇಶಗಳ ಹರಿವಿಗೆ ಅಡ್ಡಿಯನ್ನು ಉಂಟು ಮಾಡಿದರೆ ತಾಮ್ರವು ಸ್ವಲ್ಪ ಹೆಚ್ಚಿನ ಪ್ರಮಾಣದ ಅಡ್ಡಿಯನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು. ಆದ್ದರಿಂದ ವಾಹಕದ ರೋಧ ವಸ್ತುವಿನ ಪ್ರಾಕೃತಿಕ ಗುಣದ ಮೇಲೆಯೂ ಸಹ ಅವಲಂಬನೆ ಆಗಿದೆ. ಇನ್ನು ವಾಹಕದ ತಾಪ ಹೆಚ್ಚಾದಂತೆ ಏನಾಗ್ತದೆ ಅಂತಂದ್ರೆ ಆ ವಾಹಕದಲ್ಲಿ ಇರತಕ್ಕಂತಹ ಕಣಗಳು ಹೆಚ್ಚಿಗೆ ಕಂಪಿಸಿ ಏನಾಗ್ತವಪ್ಪ ಅಂತಂದ್ರೆ ಆವೇಶಗಳ ಹರಿವಿಗೆ ಹೆಚ್ಚಿನ ಅಡ್ಡಿಯನ್ನು ಉಂಟು ಮಾಡ್ತವೆ. ಅಂದ್ರೆ ವಾಹಕದ ತಾಪ ಹೆಚ್ಚಾದಂಗೆ ಆವೇಶಗಳ ಹರಿವಿಗೆ ಅಡ್ಡಿ ಹೆಚ್ಚಾಗ್ತದೆ. ಇದರಿಂದ ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿ ಹೆಚ್ಚಾಗ್ತದೆ. ಇನ್ನು ತಾಪ ಕಡಿಮೆ ಆದಂತೆ ಏನಾಗ್ತದಪ್ಪ ಅಂತಂದ್ರೆ ಆವೇಶಗಳ ಹರಿವಿಗೆ ಅಡ್ಡಿ ಕಡಿಮೆ ಆಗ್ತದೆ, ವಿದ್ಯುತ್ ಪ್ರವಾಹ ಸರಾಗವಾಗಿ ಸಾಗ್ತದೆ ಅನ್ನುವಂಥದ್ದು. ಈ ಎಲ್ಲ ಅಂಶಗಳು ಏನಾಗ್ಯವಪ್ಪ ಅಂತಂದ್ರೆ ವಾಹಕ ರೋಧ ಅವಲಂಬಿಸಿರ್ತಕ್ಕಂತಹ ಅಂಶಗಳಾಗಿವೆ. ಹೌದಾ? ಇನ್ನು ರೋಧಶೀಲತೆ ನೋಡ್ರಿ, ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ರೋಧಶೀಲತೆ ಇದರ ಏಕಮಾನವನ್ನು ಕೇಳುವ ಸಾಧ್ಯತೆ ಇರುತ್ತೆ. ರೋಧಶೀಲತೆ ಏಕಮಾನ ಓಮ್ ಮೀಟರ್. ಈ ರೋಧಶೀಲತೆ ಯಾವುದ್ಯಾವ್ದ್ರ ಮೇಲೆ ಅವಲಂಬನೆ ಐತಿಪ್ಪ ಅಂತಂದ್ರೆ ಉಷ್ಣತೆ ಮತ್ತು ವಸ್ತುವಿನ ಸ್ವಭಾವ ಅಥವಾ ವಸ್ತುವಿನ ಪ್ರಾಕೃತಿಕ ಗುಣದ ಮೇಲೆ ಅವಲಂಬನೆ ಆಗಿದೆ. ಸೊ ಎಕ್ಸಾಮ್ದಲ್ಲಿ ಒಂದೆರಡು ಕಡೆ ಕೇಳಿದ್ದಾರೆ ಇದನ್ನು, ರೋಧಶೀಲತೆ ಯಾವುದ್ರ ಮೇಲೆ ಅವಲಂಬನೆಯಾಗಿದೆ ಅಂತ. ಸೊ ಉಷ್ಣತೆ, ವಸ್ತುವಿನ ತಾಪ ಮತ್ತು ಆ ವಸ್ತುವಿನ ಸ್ವಭಾವ ಇವುಗಳ ಮೇಲೆ ರೋಧಶೀಲತೆ ಅವಲಂಬನೆ ಅದ. ಹೊರತು ರೋಧಶೀಲತೆ ವಾಹಕದ ಉದ್ದವನ್ನಾಗಲಿ, ವಾಹಕದ ಅಡ್ಡ ಕೊಯ್ತವನ್ನಾಗಲಿ, ವಾಹಕದ ಪ್ರಾಕೃತಿಕ ಗುಣದ ಮೇಲೆ ಅವಲಂಬನೆ ಇದೆ. ವಾಹಕದ ಉದ್ದ ಮತ್ತು ವಾಹಕದ ಅಡ್ಡ ಕೊಯ್ತದ ಮೇಲೆ ಈ ಒಂದು ರೋಧಶೀಲತೆ ಅವಲಂಬಿಸಿಲ್ಲ. ಹೌದಾ? ಇದು ಬಹಳಷ್ಟು ಇಂಪಾರ್ಟೆಂಟ್. ಇನ್ನು ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಆದ್ದರಿಂದ ಉಷ್ಣೋತ್ಪಾದನಾ ಸಾಧನವಾಗಿ ಈ ಮಿಶ್ರಲೋಹಗಳನ್ನು ಬಳಸ್ತಾರೆ. ಎಕ್ಸಾಮ್ದಾಗ ಇದನ್ನು ಭಾಳಷ್ಟು ಸಾರಿ ಕೇಳಿದ್ದಾರೆ. ಆದ್ದರಿಂದ ಇದು ಇಂಪಾರ್ಟೆಂಟ್. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಆದ್ದರಿಂದ ಮಿಶ್ರಲೋಹಗಳನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತಾರೆ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ. ಇನ್ನು ಪುಸ್ತಕದಲ್ಲಿ ಕೆಲವು ವಸ್ತುಗಳ ರೋಧಶೀಲತೆ, ವಿದ್ಯುತ್ ರೋಧಶೀಲತೆ ಬಗ್ಗೆ ಒಂದು ಕೋಷ್ಟಕವನ್ನು ನೀಡಲಾಗಿದೆ. ಆ ಕೋಷ್ಟಕವನ್ನು ಸರಿಯಾಗಿ ನೋಡಿಕೊಂಡ್ರೆ ಉತ್ತಮ. ಅದನ್ನು ಮನನ ಮಾಡಿಕೊಳ್ಳುವ ಅಥವಾ ಬಾಯಿಪಾಠ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಆ ಕೋಷ್ಟಕವನ್ನು ಸ್ವಲ್ಪ ನೋಡಿಕೊಂಡ್ರೆ ಉತ್ತಮವಾಗಿರುತ್ತೆ. ಅದರ ಮೇಲೆ ಕ್ವಶನ್ಸ್ಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಹೆಂಗಂತಂದರೆ ಆ ಕೋಷ್ಟಕದಲ್ಲಿ ವಾಹಕಗಳು, ಅವಾಹಕಗಳು, ಆಮೇಲೆ ಮಿಶ್ರಲೋಹಗಳು ಅವುಗಳ ರೋಧಶೀಲತೆಯನ್ನು ನೀಡಲಾಗಿದೆ. 10⁻⁻8, 10⁻⁻6, ಆಮೇಲೆ 10⁻⁻
+12 ಹಿಂಗೆ ಬೇರೆ ಬೇರೆ ವಸ್ತುಗಳ ರೋಧಶೀಲತೆಯನ್ನು ನೀಡಲಾಗಿದೆ. ಸೊ ಆ ರೋಧಶೀಲತೆಯನ್ನು ಪರೀಕ್ಷೆ ಒಳಗೆ ಹೆಂಗೆ ಕೇಳ್ತಾರಪ್ಪ ಕ್ವಶನ್ ಅಂತಂದ್ರೆ, ಒಂದು ವಾಹಕ ವಸ್ತುವಿನ ಒಂದು ವಸ್ತು ಇದೆ, ಆ ವಸ್ತುವಿನ ರೋಧಶೀಲತೆ 10⁻⁻8 ಇದೆ. ಇನ್ನೊಂದು ವಸ್ತುವಿನ ರೋಧಶೀಲತೆ 10⁻+12 ಇದೆ. ಸೊ ಈ ಎರಡರಲ್ಲಿ ಉತ್ತಮ ವಾಹಕವಾಗಿ ಬಳಸಬಹುದಾದಂತಹ ವಸ್ತು ಯಾವುದು ಅಂತ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಪ್ರಶ್ನೆ ಕೇಳ್ತಾರೆ ಅವರು. 10⁻8 ಏನಿದೆ ಇದು ಕಡಿಮೆ ರೋಧಶೀಲತೆಯನ್ನು ಹೊಂದಿದ್ದು ಆವೇಶಗಳ ಹರಿವಿಗೆ ಕಡಿಮೆ ಅಡ್ಡಿಯನ್ನು ಉಂಟು ಮಾಡುತ್ತೆ, ಆದ್ದರಿಂದ ಇದು ಉತ್ತಮ ವಾಹಕ. ಇನ್ನು 10⁻+12 ಏನಿದೆ ಇದು ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿದ್ದು ಆವೇಶಗಳ ಹರಿವಿಗೆ ಹೆಚ್ಚಿನ ಅಡ್ಡಿಯನ್ನು ಉಂಟು ಮಾಡುತ್ತೆ, ಆದ್ದರಿಂದ ಇದು ಉತ್ತಮ ವಾಹಕವಾಗಿ ನಾವು ಬಳಸಲಿಕ್ಕೆ ಇದನ್ನು ಸಾಧ್ಯ ಇಲ್ಲ. ಸೊ ಈ ರೀತಿಯ ಪ್ರಶ್ನೆಯನ್ನು ಈ ಕೋಷ್ಟಕದ ಆಧಾರದ ಮೇಲೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಕ್ಕಳು ಆ ಕೋಷ್ಟಕವನ್ನು ಸರಿಯಾಗಿ ನೋಡಿಕೊಂಡು ಮನನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ಇನ್ನು ಸರಣಿ ಕ್ರಮದಲ್ಲಿ ರೋಧಕಗಳು. ಸೊ ವಿಭವಾಂತರದ ಬೇರೆ ಬೇರೆ ಮಂಡಲದಲ್ಲಿ ಎಲ್ಲ ಬಿಂದುಗಳಲ್ಲಿ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ, ಒಂದೇ ರೀತಿಯಾಗಿರುತ್ತೆ. ಹೌದಾ? ವಿಭವಾಂತರ ಏನಿರುತ್ತೆ ಬೇರೆ ಬೇರೆ ಆಗುತ್ತೆ ಸರಣಿ ಕ್ರಮದಲ್ಲಿ, ಆದರೆ ಮಂಡಲದ ಎಲ್ಲ ಬಿಂದುಗಳಲ್ಲಿ ವಿದ್ಯುತ್ ಪ್ರವಾಹ ಮಾತ್ರ ಏನಾಗುತ್ತೆ, ಒಂದೇ ರೀತಿ ಆಗುತ್ತೆ. ಆದ್ದರಿಂದ V = V1 + V2 + V3. RS = ಏನು ಸೂತ್ರ ಬರುತ್ತೆ ಅಂದರೆ R1 + R2 + R3 ಬರುತ್ತೆ. ಇನ್ನು ಸಮಾಂತರ ಕ್ರಮದಲ್ಲಿ ರೋಧಕಗಳಿದ್ದಾಗ ವಿದ್ಯುತ್ ಪ್ರವಾಹ ಏನಾಗುತ್ತೆ, ವಿಭಜಿಸಲ್ಪಡುತ್ತೆ ಮತ್ತು ವಿಭವಾಂತರ ಏನಿರುತ್ತೆ ಒಂದೇ ರೀತಿ ಆಗಿರುತ್ತೆ. ಆದ್ದರಿಂದ I = I1 + I2 + I3. 1/Rp = 1/R1 + 1/R2 + 1/R3. ಅಂದರೆ ಸಮಾಂತರದ ಪ್ರಶ್ನೆಯನ್ನು ಕೇಳಿದಾಗ ಸಮಸ್ಯೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಈ ಪಾಠದಲ್ಲಿ. ವೆರಿ ಇಂಪಾರ್ಟೆಂಟ್ ಈ ಪಾಠದಲ್ಲಿ ಸಮಸ್ಯೆಗಳು. ಆವಾಗ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ ಅಂತ ಕೇಳಿದಾಗ, ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ಸಮಾಂತರದಲ್ಲಿದ್ದಾಗ ಸೊ ಈ ಸೂತ್ರವನ್ನು ಹಚ್ಚಬೇಕಾಗುತ್ತೆ. ಇನ್ನು ಸರಣಿ ಕ್ರಮದಲ್ಲಿದ್ದಾಗ ಏನು ಮಾಡ್ಬೋದಾಗಿತ್ತಪ್ಪ ಅಂತಂದ್ರೆ ಈ ಸೂತ್ರವನ್ನು ಹಚ್ಚಿ ಒಟ್ಟು ರೋಧವನ್ನು ಕಂಡುಹಿಡಿಯಬಹುದಾಗಿರುತ್ತೆ. ಇನ್ನು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಬಾರ್ದು ಏಕೆ ಅನ್ನೋಂಥ ಪ್ರಶ್ನೆ, ಇದು ಸಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಇದು ಸಮಾಂತರ ಕ್ರಮದಲ್ಲಿ ಜೋಡಿಸಬೇಕು, ಸರಣಿ ಕ್ರಮದಲ್ಲಿ ಏಕೆ ಜೋಡಿಸಬಾರ್ದು ಅಂಥೇಳಿ ಈ ಎರಡು ಪಾಯಿಂಟ್ಸ್ಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಬಾರ್ದು ಅನ್ನೋಕ್ಕೆ ನಮಗೆ ಸಹಾಯ ಮಾಡ್ತಾವೆ. ಅದೇನಪ್ಪ ಅಂದರೆ, ಮಂಡಲದ ಎಲ್ಲ ಬಿಂದುಗಳಲ್ಲಿ ಒಂದೇ ಪ್ರಮಾಣದ ವಿದ್ಯುತ್ ಹರಿಯುತ್ತದೆ. ಬೇರೆ ಬೇರೆ ವಿದ್ಯುತ್ ಉಪಕರಣಗಳಿಗೆ ಬೇರೆ ಬೇರೆ ವಿದ್ಯುತ್ತರ ಅವಶ್ಯಕತೆ ಇದೆ. ಒಂದು ಉಪಕರಣ ಹಾಳಾದರೆ ಉಳಿದವು ಇವುಗಳಲ್ಲಿ ಏನಾಗೋದಿಲ್ಲ, ಕಾರ್ಯನಿರ್ವಹಿಸುವುದಿಲ್ಲ. ಯಾವಾಗಿಂದ ಸರಣಿ ಕ್ರಮದಲ್ಲಿ ರೋಧಕಗಳನ್ನು ಜೋಡಿಸಿದಾಗ. ಇನ್ನು ಸಮಾಂತರದಲ್ಲಿ ಜೋಡಿಸ್ಬೇಕಲ್ಲ, ಯಾಕೆ ಜೋಡಿಸ್ಬೇಕು ಅಂತ ಪ್ರಶ್ನೆ ಕೇಳಾಗಿರುತ್ತೆ. ವಿದ್ಯುತ್ ಪ್ರವಾಹ ಇದರಲ್ಲಿ ಏನಾಗುತ್ತೆ, ವಿಭಜಿಸಲ್ಪಡುತ್ತದೆ. ಮಂಡಲದ ಒಟ್ಟು ರೋಧ ಕಡಿಮೆ ಆಗಿರುತ್ತೆ. ಸಮಾಂತರದಲ್ಲಿ ರೋಧಕಗಳನ್ನು ಜೋಡಿಸಿದ್ರೆ ಏನಾಗುತ್ತೆ, ಮಂಡಲದ ಒಟ್ಟು ರೋಧ ಏನಾಗುತ್ತೆ, ಕಡಿಮೆ ಆಗ್ತೈತಿ. ಇದರಿಂದ ಬೇರೆ ಬೇರೆ ವಿದ್ಯುತ್ ಸಾಮಗ್ರಿಗಳಿಗೆ ವಿಭಿನ್ನ ಮೌಲ್ಯದ ವಿದ್ಯುತ್ ಒದಗಿಸಲು ನಮಗೇನಾಗುತ್ತೆ, ಸಹಾಯ ಆಗುತ್ತೆ ಅನ್ನುವಂಥದ್ದು. ಇದು ಸಹ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಅಂಶ. ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಅಪ್ರಸ್ತುತ ಸರಣಿ ಕ್ರಮದಲ್ಲಿ ಜೋಡಿಸ್ಬಾರ್ದು. ಹೆಂಗೆ ಜೋಡಿಸ್ಬೇಕಂತ ಸಮಾಂತರ ಕ್ರಮದಲ್ಲಿ ಜೋಡಿಸ್ಬೇಕು ಯಾಕೆ ಅನ್ನೋಂಥ ಪ್ರಶ್ನೆ ಕೇಳಿದಾಗ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಆಗುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಅಂತಂದ್ರೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಸೊ ಆ ನಿಯಮವು ಸಹ ಓಮ್ನ ನಿಯಮದಂತೆ ಅತಿ ಮುಖ್ಯವಾಗಿರತಕ್ಕಂತಹ ಒಂದು ನಿಯಮ ಆಗಿದೆ. ಸೊ ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಉಷ್ಣ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಓಮ್ನ ನಿಯಮ ಅಂತ ಕರಿತೀವಿ. ಇದರದೊಂದು ಸೂತ್ರ ಇದೆ, H = I²RT ಅಂಥೇಳಿ. ಸೊ ಆ ಸೂತ್ರವು ಸಹ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಅದ್ರ ಮೇಲೆ ಸಮಸ್ಯೆ ಆಧಾರಿತ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯನಗಳು ಬಹಳಷ್ಟು ಇಂಪಾರ್ಟೆಂಟ್. ಈ ಅನ್ವಯನಗಳಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಬಲ್ಬ್ ಬಗ್ಗೆ ಕೇಳ್ತಾರೆ. ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಫ್ಯೂಸ್ ಇವೆರಡೂ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಂಗೆ ಕೇಳಿದಾಗ ಏನು ಬರೀಬೇಕು ಅಂತ ನೋಡೋಣ. ಸೊ ವಿದ್ಯುತ್ ಬಲ್ಬ್ ಯಾವ ರೀತಿಯಾಗಿ ಉಷ್ಣೋತ್ಪಾದನಾ ಸಾಧನವಾಗಿ ಅಥವಾ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮವು ವಿದ್ಯುತ್ ಬಲ್ಬ್ ಹೆಂಗೆ ಕೆಲಸ ಮಾಡ್ತೈತೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ವಿದ್ಯುತ್ ಬಲ್ಬ್ನಲ್ಲಿ ಬಳಸ್ತಕ್ಕಂತಹ ಏನು ಟಂಗ್ಸ್ಟನ್ ತಂತಿ ಅದ, ಫಿಲಾಮೆಂಟ್ ಅಂತೇಳಿ ಕರಿತೀವಿ ಅದನ್ನು. ಇದು ಉಷ್ಣ ಶಕ್ತಿಯನ್ನು ಉಳಿಸ್ಕೊಂಡ ಬೆಳಕನ್ನು ಏನು ಮಾಡ್ತದೆ, ಉತ್ಸರ್ಜಿಸ್ತದೆ. ಹೆಚ್ಚಿನ ತಾಪದಲ್ಲಿ ಇದು ಕರಗುವುದಿಲ್ಲ
ಹೆಚ್ಚಿನ ಕರಗುವ ಬಿಂದುವನ್ನು ಇದು ಹೊಂದಿರ್ತದೆ. ಆದ್ದರಿಂದ ವಿದ್ಯುತ್ ಬಲ್ಬ್ಗಳಲ್ಲಿ ಈ ಟಂಗ್ಸ್ಟನ್ ತಂತಿಯನ್ನು ಬಳಸ್ತಾರೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಹೌದಾ? ವಿದ್ಯುತ್ ಬಲ್ಬ್ ಹೆಂಗೆ ಕೆಲಸ ಮಾಡ್ತೈತೆ ಅಂತ ಕೇಳಿದ್ರು ಇದನ್ನ ಬರೀಬೇಕು. ಏನು ತಂತು, ಅದರಲ್ಲಿ ಇರ್ತಕ್ಕಂಥ ತಂತು ಅಥವಾ ಫಿಲಮೆಂಟ್ ಇರ್ತದೆ, ಅದು ಉಷ್ಣ ಶಕ್ತಿಯನ್ನು ಬಳಸ್ಕೊಂಡು ಏನು ಮಾಡ್ತದೆ, ಬೆಳಕನ್ನು ಉತ್ಸರ್ಜಿಸುತ್ತದೆ ಅಂತ ಬರೀಬೇಕು. ಇನ್ನು ವಿದ್ಯುತ್ ಫ್ಯೂಸ್ ಇದೆ. ಹೌದಾ? ಸೊ ವಿದ್ಯುತ್ ಫ್ಯೂಸ್ಗೆ ಸಂಬಂಧಪಟ್ಟಂತೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಹರಿದಾಗ ತಂತಿಯ ತಾಪಕ ಕರಗಿ ಮಂಡಲ ಕಡಿತವಾಗುತ್ತದೆ. ಸೊ ಆದ್ದರಿಂದ ವಿದ್ಯುತ್ ಫ್ಯೂಸ್ ಒಂದು ಉಷ್ಣೋತ್ಪಾದನಾ ಸಾಧನವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ನಾವು ತಿಳ್ಕೊಬೇಕಂತ ಅಂಶ. ನೋಡ್ರಿ, ಒಟ್ಟಿನಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯನಗಳ ಬಗ್ಗೆ ಕೇಳಿದಾಗ ಈ ಎರಡು ಅಂಶಗಳನ್ನು ಕೇಳ್ತಾರೆ ಅವರು. ವಿದ್ಯುತ್ ಬಲ್ಬ್ ಒಂದು, ವಿದ್ಯುತ್ ಫ್ಯೂಸ್ ಒಂದು. ಹೌದಾ? ಇನ್ನು ಇನ್ನೊಂದು ಕೇಳ್ಬೋದು, ಏನಂತಂದ್ರೆ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಣೆ ಮಾಡತಕ್ಕಂತಹ ಸಾಧನಗಳು ಯಾವಂತ ಕೇಳಿದಾಗ ವಿದ್ಯುತ್ ಬಲ್ಬ, ವಿದ್ಯುತ್ ಫ್ಯೂಸ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ಇವೆಲ್ಲ ಉಷ್ಣೋತ್ಪಾದನಾ ಅಂಶದ ಮೇಲೆ ಕೆಲಸ ಮಾಡ್ತಕ್ಕಂಥ ಸಾಧನಗಳು. ಇನ್ನು ಈ ಪಾಠದಲ್ಲಿ ಕೊನೆಯ ಅಂಶಗಳನ್ನು ನೋಡ್ತಾ ಹೋಗೋಣ. ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಕೇಳ್ತಾರೆ. ಶಕ್ತಿಯ ಬಳಕೆಯ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕರೀತಾರೆ. ಇದರ ಏಕಮಾನ ವ್ಯಾಟ್. ಹೌದಾ? ಇದರ ಸೂತ್ರವನ್ನು ನೋಡಿದಾಗ P = V × I. ನೋಡಿರಿ, P = VI. ಹೌದಾ? ಸೊ ನೆಕ್ಸ್ಟ್ ಈ ಪಾಠದಲ್ಲಿ ಬರ್ತಕ್ಕಂತಹ ಚಿತ್ರಗಳನ್ನು ನೋಡ್ತಾ ಹೋಗೋಣ. ವಿದ್ಯುತ್ ಮಂಡಲದ ಚಿತ್ರ, ಸರಣಿ ಮತ್ತು ಸಮಾಂತರ ಜೋಡಣೆಯ ಚಿತ್ರ. ಈ ಚಿತ್ರಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಮಕ್ಕಳು ತಯಾರಿ ಮಾಡ್ಕೊಳ್ಬೇಕು. ಇನ್ನು ಈ ಪಾಠದಲ್ಲಿ ನೋಡಿರಿ, ಇಷ್ಟೆಲ್ಲ ಏನು ವಿಷಯಗಳನ್ನು ಚರ್ಚೆ ಮಾಡಿದ್ವಿ, ಇದು ಒಂದು ಕಡೆ ಆದರೆ ಈ ಪಾಠದಲ್ಲಿ ಇನ್ನೊಂದು ಬದಿಯಲ್ಲಿ ಇರ್ತಕ್ಕಂಥ ಅಂಶಗಳೇ ಏನಂತಂದ್ರೆ ಸಮಸ್ಯೆಗಳು. ನೋಡಿರಿ, ಈ ನಮ್ಮ ವಿಜ್ಞಾನ ವಿಷಯದಲ್ಲಿ ಭೌತ ವಿಜ್ಞಾನ ವಿಭಾಗದೊಳಗೆ ಸಮಸ್ಯೆಗಳು ಎರಡು ಪಾಠದಿಂದ ಬರ್ತಾವೆ. ಒಂದು ಬೆಳಕು, ಪ್ರತಿಫಲನ, ವಕ್ರೀಭವನ, ಇನ್ನೊಂದು ವಿದ್ಯುತ್ ಶಕ್ತಿ. ಈ ಎರಡು ಪಾಠಗಳಿಂದ ಸಮಸ್ಯೆಗಳು ಬರೋದರಿಂದ ಈ ಸಮಸ್ಯೆಗಳನ್ನು ನಾವು ಬಹಳಷ್ಟು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಹೌದಾ? ಸೊ ಹಾಗಾದ್ರೆ ಈ ಪಾಠದಲ್ಲಿ ಸಮಸ್ಯೆಗಳ ಆಧಾರಿತ ಪ್ರಶ್ನೆಗಳು ಯಾವ್ಯಾವ ಕಾನ್ಸೆಪ್ಟ್ಸ್ದಿಂದ ಬರ್ಬೋದು ಅಂತಂದರೆ, ಒಂದು ಮಂಡಲದ ಚಿತ್ರವನ್ನು ನೀಡಬಹುದು. ಹೌದಾ? ಒಂದು ವಿದ್ಯುತ್ ಮಂಡಲದ ಚಿತ್ರ ಕೊಟ್ಟಿರ್ತಾರೆ, ಅದರೊಳಗೆ ವಿವಿಧ ರೀತಿಯ ರೋಧಕಗಳನ್ನು ಕೊಟ್ಟಿರ್ತಾರೆ. ಆ ರೋಧಕಗಳ ಚಿತ್ರವನ್ನು ನಾವೇ ನೋಡಬೇಕು. ನೋಡಿ ಏನು ಮಾಡ್ಬೇಕಂತಂದ್ರೆ, ಆ ರೋಧಕಗಳು ಸಮಾಂತರದಲ್ಲಿ ಜೋಡಿಸಲ್ಪಟ್ಟಿಯೋ ಅಥವಾ ಸರಣಿ ಕ್ರಮದಲ್ಲಿ ಜೋಡಿಸಲ್ಪಟ್ಟಿಯೋ ಅಥವಾ ಮಿಕ್ಸ್ ಇರಬಹುದು. ಅವು ಹೆಂಗೆ ಸರಣಿ ಕ್ರಮದಲ್ಲಿ ಒಂದೆರಡು ಇರ್ಬೋದು, ಸಮಾಂತರ ಕ್ರಮದಲ್ಲಿ ಒಂದೆರಡು ಇರ್ಬೋದು. ಸೊ ಇವು ಎಲ್ಲವುಗಳನ್ನು ನೋಡಿಕೊಂಡು ಮೊದಲ ಆ ಚಿತ್ರವನ್ನು ಕೊಟ್ಟಿರ್ತಾರೆ. ಆ ಚಿತ್ರವನ್ನು ಕೊಟ್ಟು ಪ್ರಶ್ನೆ ಏನು ಕೇಳ್ತಾರೆ ಅಂದ್ರೆ, ಈ ಮಂಡಲದ ಒಟ್ಟು ರೋಧವನ್ನು ಲೆಕ್ಕಿಸಿ ಅಂತ ಪ್ರಶ್ನೆ ಕೇಳಿರ್ಬೋದು. ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ, ಸಮಾಂತರ ಕ್ರಮದಲ್ಲಿ ಏನಾದರೂ ರೋಧಕಗಳ ಜೋಡಿಸಲ್ಪಟ್ಟಿದ್ರೆ ಅದನ್ನು ಸರಣಿ ಕ್ರಮದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಸರಣಿ ಕ್ರಮದಲ್ಲಿರ್ತಕ್ಕಂತಹ ಏನು ರೋಧಕಗಳ ಅವುಗಳನ್ನು ಒಟ್ಟಾಗಿ ಕೂಡಿಸಿ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಬೋದು. ಇನ್ನು ಇದಾದಮೇಲೆ ಮಂಡಲದ ವಿದ್ಯುತ್ ಪ್ರವಾಹವನ್ನು ಸಹ ಕೇಳುವ ಸಾಧ್ಯತೆ ಇರುತ್ತೆ. ಅಂದರೆ ಐಯನ್ನು ಕೇಳ್ಬೋದು. ಹಿಂಗೆ ಮಂಡಲದಲ್ಲಿರ್ತಕ್ಕಂತಹ ಒಟ್ಟು ರೋಧ ಮತ್ತು ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಪರೀಕ್ಷೆಯಲ್ಲಿ. ಇನ್ನು ಮತ್ತೆ ಈ ಪಾಠದಲ್ಲಿ ಕೇಳಬಹುದಂತಹ ಸಮಸ್ಯೆ ಆಧಾರಿತ ಪ್ರಶ್ನೆಗಳು ಯಾವುವು ಅಂತಂದರೆ, ಶಕ್ತಿಯ ಮೌಲ್ಯದ ಮೇಲೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಯಾವುದೋ ಒಂದು ವಿದ್ಯುತ್ ಫ್ರಿಜರೇಟ್ರೋ ಅಥವಾ ವಾಷಿಂಗ್ ಮಿಷಿನ್ ಅಥವಾ ಇಸ್ತ್ರಿ ಪೆಟ್ಟಿಗೆ ಅಥವಾ ಬಲ್ಬು ಇಷ್ಟು ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಈ ವಿದ್ಯುತ್ ಸಾಮಗ್ರಿ ಇದೆ. ಇದು ಒಂದು ದಿನಕ್ಕೆ 6 ಗಂಟೆಗಳ ಕೆಲಸ ಮಾಡಿದರೆ, ಹೀಗೆ 30 ದಿನಗಳವರೆಗೆ ಕೆಲಸ ಮಾಡಿದರೆ 1 ಕಿಲೋವ್ಯಾಟ್ ಗಂಟೆಗೆ 5 ರೂಪಾಯಿದಂತೆ ಒಂದು ತಿಂಗಳಲ್ಲಿ ಎಷ್ಟು ಬಿಲ್ ಬರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರ್ತಕ್ಕಂಥ ಸಮಸ್ಯೆಯನ್ನು ಕೇಳ್ಬೋದು. ಇನ್ನು ಇದರ ಜೊತೆಗೆ ಜೂಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಆಧರಿಸಿ ಇರತಕ್ಕಂತಹ ಸಮಸ್ಯೆಗಳಿವೆ. H=I²RT ಸೂತ್ರ ಬಳಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಏನು ಸಾಧನೆಗಳಿವೆ, ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅವುಗಳನ್ನು ಸಹ ನಾವು ಚೆನ್ನಾಗಿ ತಯಾರು ಮಾಡ್ಕೋಬೇಕು. ಇನ್ನು ಇದರ ಜೊತೆಗೆ ಸಾಮರ್ಥ್ಯ ಆಧಾರಿತ ಪ್ರಶ್ನೆಗಳನ್ನು ಕೇಳ್ತಾರೆ. P=VI ಸೂತ್ರ ಇದೆಯಲ್ಲ, ಆ ಸೂತ್ರವನ್ನು ಬಳಸಿ ಬಿಡಿಸ್ತಕ್ಕಂಥ ಸಮಸ್ಯೆಗಳನ್ನು ಸಹ ಕೇಳ್ಬೋದು. ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನು ವಿಷಯಗಳಿವೆ, ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮ ಇದೇ ಚಾನಲ್ನಲ್ಲಿ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ನಲ್ಲಿ
ನಾವು ಹಿಂದಿನ ವಿಡಿಯೋಗಳಲ್ಲಿ ಸಮಸ್ಯೆ ಆಧಾರಿತ ಕೆಲವೊಂದಷ್ಟು ವಿಡಿಯೋಗಳಿವೆ, ಸಮಸ್ಯೆ ಆಧಾರಿತ ವಿಡಿಯೋಗಳು. ಆ ವಿಡಿಯೋಗಳಲ್ಲಿ ನಾವು ಏನು ಮಾಡಿದ್ವಪ್ಪ ಅಂತಂದ್ರೆ ಒಂದೊಂದು ಸಮಸ್ಯೆ ತೆಗೆದುಕೊಂಡು ಆ ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸ್ಬೋದು ಅನ್ನುವಂಥದ್ರ ಬಗ್ಗೆ ನಾವು ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಿ ಇದೇ ಚಾನಲ್ನಲ್ಲಿ ಹಾಕಿದ್ದೀವಿ. ಅದರ ಲಿಂಕನ್ನು ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಹಾಕಿರ್ತೀವಿ. ನೀವು ಮಕ್ಕಳು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಸೊ ಮಕ್ಕಳೇ, ಒಟ್ಟಿನಲ್ಲಿ ಈ ಪಾಠದಲ್ಲಿ ಯಾವ್ಯಾವ ಅಂಶಗಳು ಅತಿ ಮುಖ್ಯ ಅದಾವ ಮತ್ತು ನೀವು ಆ ವಿಷಯಗಳನ್ನು ಮರೆತು ಹೋಗಿದ್ರೆ ಅದನ್ನು ಪುನರ್ಮನನ ಮಾಡ್ತಕ್ಕಂತಹ ಕೆಲಸವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಇದನ್ನು ಶೇರ್ ಮಾಡಿರಿ ಮತ್ತು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಪಾಠದ ವಿವರಣೆಯೊಂದಿಗೆ. ಅಲ್ಲಿವರೆಗೆ ಬಾಯ್ ಬಾಯ್.